ಕಳೆದ ಮಾರ್ಚ್ 13ರಂದು ಸುದ್ದಿಗೋಷ್ಠಿ ನಡೆಸಿದ್ದ ಡಾಕ್ಟರ್ ರತಿ ಅವರು ಕರಾವಳಿಯಲ್ಲಿ ದೈವನರ್ತನ ಸೇವೆಯನ್ನ ಪಂಬದ ಪಾಣಾರ ಸುಮಾರು 16 ಜಾತಿಗಳವರು ಮಾಡಬೇಕು. ಆದ್ರೆ ಮಂಗಳೂರಿನ ಬೋಳೂರಿನಲ್ಲಿ ಜಾರಂದಯ್ಯ ದೈವಸ್ಥಾನದ ಬಂಟ ದೈವಕ್ಕೆ ಕ್ರಿಶ್ಚಿಯನ್ ಮಹಿಳೆಗೆ ಹುಟ್ಟಿದ ಯುವಕನಿಂದ ನರ್ತನ ಸೇವೆ ಮಾಡಲಾಗಿದೆ ಎಂದು ಆರೋಪಿಸಿದ್ದಾರೆ. ಅವರ ಈ ಆರೋಪಕ್ಕೆ ಬೇಕಾದ ಜಾತಿ ಪ್ರಮಾಣ ಪತ್ರ ನಮ್ಮಲ್ಲಿದ್ದು, ನರ್ತನ ಸೇವೆ ಮಾಡಿರುವ ಸುಶಾಂತ್ ಬಂಗೇರ ಓರ್ವ ಹಿಂದೂ ಆಗಿದ್ದು ಪಂಬದ ಸಮಾಜಕ್ಕೆ ಸೇರಿದವನು ಎಂದು ದೈವ ನರ್ತಕ ಸೂರಜ್ ಚಿಪ್ಪಾರು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿದ್ದಾರೆ. ಮೊನ್ನೆ ಬೋಳೂರು ಅಂದ್ರೆ ಫೆಬ್ರವರಿ 1 ತಾರೀಕಿನಂದು ಬೋಳೂರು ಜಾರಂದಯ್ಯ ದೇವಸ್ಥಾನದಲ್ಲಿ ಗಣೇಶ್ ಪಂಬದರವರ ಒಟ್ಟಿಗೆ ಸುಶಾಂತ್ ಬಂಗೇರವರು ನೇಮವನ್ನು ಕಟ್ಟಿದ ಬಗ್ಗೆ ಅವರು ಕ್ರಿಶ್ಚಿಯನ್ ಸಮುದಾಯ ಅಂತ ಏನು ಆರೋಪ ಮಾಡಿದ್ದಾರೆ ಅದರ ದಾಖಲೆ ಸಮೇತ ನಮ್ಮ ಹತ್ರ ಇದೆ. ಅವರ ಇದು ಜಾತಿ ಸರ್ಟಿಫಿಕೇಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ಸುಶಾಂತ್ ಪಂಬದ SC ಹೀಗೆ ದಾಖಲೆ ಸಮೇತ ನಮ್ಮೊಟ್ಟಿಗೆ ಇದೆ. ಇದು ಅವರ ದಾಖಲೆ ಒರಿಜಿನಲ್. ಇದರಲ್ಲಿ ತಹಸೀಲ್ದಾರ್ ಅವರು ವರದಿ ಮಾಡಿದ್ದಾರೆ. ಅರ್ಜಿದಾರ ಇದು ಪಂಬದ ಸಮುದಾಯದವರಾಗಿದ್ದಾರೆ, ದೃಢೀಕರಿಸಿದ್ದಾರೆ ಅಂತ ಸೀಲ್ ಸಮೇತ ಇದೆ ಸರಕಾರದ್ದು. ಹಾಗಾಗಿ ಇವರು ಆರೋಪ ಮಾಡಿದವರಲ್ಲಿ ಯಾವುದೇ ತರಹದ ದಾಖಲೆಗಳಿಲ್ಲ. ಹೀಗೆ ಕ್ರಿಶ್ಚಿಯನ್ ಅಂತ ಹೇಳುವಾಗ ಅವರ ಎಲ್ಲ ಚರ್ಚ್ಗಳಲ್ಲಿ ಅವರ ಬಗ್ಗೆ ಸಂಬಂಧಪಟ್ಟಂತಹ ದಾಖಲೆಗಳು ಬೇಕು. ಯಾವುದೇ ದಾಖಲೆಗಳು ಇಲ್ಲದೆ ಅದರ ಬಗ್ಗೆ ಆರೋಪ ಮಾಡುವುದು ತಪ್ಪಲ್ವಾ? ಇವರು ಮೊದಲಲ್ಲ ಕಟ್ಟೋದು. ಈಗ ಇದೇ ಬೋಳೂರು ದೇವಸ್ಥಾನಕ್ಕೆ ಇದಕ್ಕಿಂತ ಮೊದಲು ಯಾರೆಲ್ಲ ಕಟ್ತಾ ಇದ್ರು ಅವರೊಟ್ಟಿಗೆ ಚಿಕ್ಕ ವಯಸ್ಸಿನಲ್ಲಿ ಹೋಗಿ ಆ ದೇವಸ್ಥಾನದಲ್ಲಿ ಚಾಕರಿ ಮಾಡಿಕೊಂಡು ಬಂದಿದ್ದಾರೆ. ಹಾಗಾಗಿ ಈ ಬೋಳೂರಿನ ವಿಷಯದಲ್ಲಿ ಇದರ ದಾಖಲೆಗಳು ಇಲ್ಲದೆ ಆ ಸುಶಾಂತ್ ಬಂಗೇರ ಇವರ ಬಗ್ಗೆ ಕ್ರಿಶ್ಚಿಯನ್ ಅಂತ ಅಪವಾದ ಮಾಡಿ ಗಣೇಶ್ ಪಂಬದರನ್ನು ಮತ್ತು ಸುಶಾಂತ್ ಪಂಬದರನ್ನು ತೇಜೋವಧೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಇದಕ್ಕೆ ಅವರಲ್ಲಿ ಯಾವುದೇ ದಾಖಲೆಗಳಿಲ್ಲ. ಆದರೆ ನಮ್ಮಲ್ಲಿ ಎಲ್ಲ ಅವರ ಸರ್ಟಿಫಿಕೇಟ್ ಮತ್ತೆ ಇದು ಹೊಸದಾಗಿ ಇದು ಅಪ್ಡೇಟ್ ಆದಂತಹ ಎಲ್ಲ ಕರ್ನಾಟಕ ಸರ್ಕಾರ ಕಂದಾಯ ಇಲಾಖೆ ನಮೂನೆ D ಅನುಸೂಚಿತ ಜಾತಿ ಅಥವಾ ಅನುಸೂಚಿತ ಬುಡಕಟ್ಟು ಪ್ರಮಾಣ ಪತ್ರ ಇದು ಒರಿಜಿನಲ್. ನಮ್ಮಲ್ಲಿ ಇದು ದಾಖಲೆ ಸಮೇತ ಉಂಟು ಇದು. ಹಾಗಾಗಿ ಈ ಆರೋಪ ಮಾಡಿದಂಥವರು ಇದರ ಬಗ್ಗೆ ನಮ್ಮ ಮೀಡಿಯಾದಲ್ಲಿ ಅವರು ಬಂದು ಈಗ ಆರೋಪ ಮಾಡಿದಾಗ ಮೀಡಿಯಾದಲ್ಲೇ ಬಂದು ಅವರು ಕ್ಷಮೆ ಕೇಳಬೇಕು. ಇನ್ನು ಚಿಪ್ಪಾರು ಗಣೇಶ್ ಪಂಬದ ಮಾತನಾಡಿ, ಇಲ್ಲಿ ಎಲ್ಲಿಯೂ ಪಂಬದ ಜನಾಂಗದ ವೃತ್ತಿ ಗೌರವ ಕಳೆಯುವ ಕಾರ್ಯವಾಗಲಿ ಅಥವಾ ದೈವಾರಾಧನೆಗೆ ಅಪಪ್ರಚಾರ ಮಾಡುವ ಕೆಲಸವಾಗಿಲ್ಲ ಎಂದು ತಿಳಿಸಿದ್ರು. ಇಂಕುಲು ದಾಯಿ ನೇನೆ ಈ ವೇದಿಕೆದ ಮಿತ್ತು ದೀಪಾವಳಿಗೆ ಎಂಕ್ಲೆಗೆ ಇಡೀ ಸಮಾಜಕ್ಕೆ ಭಾರಿ ಬೇಜಾರಾತನು. ಮೀ ಕ್ರಿಶ್ಚಿಯನ್ ಸಮುದಾಯದ ಗಣೇಶ ಪಂಬದೆ ಕಂತದ ನೇಮ ಕಟ್ಟದೆ ಎಂಕ್ಲೆಗೆ ಕಾಲಿ ಬಾಯಿಡು ಪಣಪುಣ್ಯತ್ತು ಎಂಕ್ಲೆಗೆ ಪೂರ ದಾಖಲಾತಿ ಉಂಡು ಇಂದು ಮಾತ ಆಯನ ಪೂರಾ ದಾಖಲಾತಿ ಮಾತ ಉಂಡು ನೆಟ್ಟು ಸರಕಾರದಾಗಲೇ ಸೀಲ್ ಪಾರ್ದು ಕೊಡ್ತೀರಿ. ಐ ಪಂಬದ ಸಮುದಾಯ ಐ SC ಏನು ಪಣಪುಣ ಪೂರ ಎಂಕ್ಲೆಗೆ ದಾಖಲಾತಿ ಕೈಟ್ ಪತ್ತದು ಎಂಕ್ಲೊಂದು ಪಾತೆರುಣಿ ಅಂಚ ಅದು ಪುನಗ ಈ ಆಯ್ನಂಚಿತ್ತನ ಬೇನೆಗೆ ನಿಖಲು ಯಾನು ಮಸ್ತ್ ಕೋಡಿಡು ನೇಮ ಕಟ್ಟೊಂದುಲ್ಲೆ ದಯನಿಗೆ ಎನ್ನಗ ಎಂಕಲ್ನ ಎನ್ನ ವಾಸ್ತವ್ಯ ಚಿಪ್ಪಾರು ಬಾಯಾರು ಗಡಿ ಪ್ರದೇಶ ಕೇರಳ ಅಂಡಲ ಈ ಕರ್ನಾಟಕ ಭಾಗಗಳು ಸುಮಾರು ಜಾಗೆಲೆಡಿ ಎಂಕ್ಲೆಗೆ ಕಲಶ ಮುದ್ರಣೆ ಧಾರಣೆ ಪಾಡ್ದು ಈ ಬಳೆ ಪಾಡ್ದು ಎಂಕ್ಲೆಗೆ ಮಾತ ಮಸ್ತ್ ತಿಕಡು ಅಜ್ಜಲು ನೇಮ ಸೀಮೆ ಮಾಗನಿಡು ಮಾತ ಮಲ್ಲ ಗುತ್ತುದಾಕ್ಲು ಸೇರಿದು ಎಂಕ್ಲೆಗೆ ನೇಮ ಕಟ್ಟಬೇಕು. ಎಂಕ್ಲೆಗೆ ಮಸ್ತ್ ಮರ್ಯಾದೆ ಉಂಟು. ಎಂಕ್ಲೆಗೆ ಮಾತ ತಿಕಡ್ಲ ಎಂಕ್ಲೆಗೆ ಒಂದು ಅಪಚಾರದ ಲೆಕ್ಕ ಆತನು. ಈ ಇಂಚೆತ್ತಿನ ಅಪಚಾರ ನನ್ನ ಮಿತ್ತಿಗೆ ಬರೆಯರಬಲ್ಲಿ. ದೈವ ನರ್ತಕ ಸುಶಾಂತ್ ಬಂಗೇರ ಮಾತನಾಡಿ, ನನ್ನನ್ನು ಕ್ರೈಸ್ತ ಧರ್ಮಕ್ಕೆ ಸೇರಿದವನು ಎಂದು ಅವಮಾನ ಮಾಡಿದ್ದಾರೆ. ಅವರು ಪತ್ರಿಕಾಗೋಷ್ಠಿ ನಡೆಸಿ ಬಹಿರಂಗವಾಗಿ ಕ್ಷಮೆ ಯಾಚಿಸಬೇಕು. ಅವರ ವೈಯಕ್ತಿಕ ಲಾಭಕ್ಕಾಗಿ ನನ್ನ ಭವಿಷ್ಯ ಹಾಳು ಮಾಡುತ್ತಿದ್ದಾರೆ. ಅವರಿಂದ ನನಗೆ ಈ ಪರಿಸ್ಥಿತಿ ಬಂದೊದಗಿದೆ. ದೈವ ನರ್ತನ ಮಾಡಲು ಕಷ್ಟವಾಗುತ್ತಿದೆ ಎಂದು ಅಳಲನ್ನ ತೋಡಿಕೊಂಡ್ರು. ಎಂತಂದ್ರೆ ನಾನೊಂದು ದೊಡ್ಡ ಕ್ಷೇತ್ರದಲ್ಲಿ ನಾನು ಸೇವೆ ಮಾಡಿದ್ದೇನೆ. ಮತ್ತೆ ಕದ್ರಿ ನಮ್ಮದು ಊರಿದ್ದು ಕದ್ರಿ ಮಂಜುನಾಥ ದೇವರದ್ದು ಅಲ್ಲಿ ಸಹ ನಾನೊಂದು ಸೇವೆ ಮಾಡಿದ್ದೇನೆ, ಚಾಕಿರಿ ಮಾಡಿದ್ದೇನೆ. ಮತ್ತೆ ದೊಡ್ಡ ಕ್ಷೇತ್ರದಲ್ಲಿ ನಾನು ಚಾಕಿರಿ ಮಾಡಿದ್ದೇನೆ. ಅಂದ್ರೆ ನನಗೆ ಈಗ ಎಂತಂದ್ರೆ ಈಗ
ಈಗ ನನ್ನ ಮೇಲೆ ಆರೋಪ ಮಾಡಿದ್ದಾರೆ. ನಾನು ತಪ್ಪು ಮಾಡಲಿಲ್ಲ ಅಂತ ನನಗೆ ವಿಶ್ವಾಸ ಉಂಟು. ನನ್ನ ಮೇಲೆ ಯಾರು ನನಗೆ ಇದು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಬೇಕು. ಅಂದ್ರೆ ನಾವು ಹುಟ್ಟುವಾಗ ನಮಗೆ ಗೊತ್ತಿರುವುದಿಲ್ಲಲ್ಲ ಕ್ರಿಶ್ಚಿಯನ ಹಿಂದೂ ಅಂತ ಅಲ್ಲ ಎಂತ ಜಾತಿ ಅಂತ. ನಾವು ದೊಡ್ಡಾದ ಮೇಲೆ ನಮಗೆ ಗೊತ್ತಾಗುದು ನಾವು ಹೀಗೆ ನಾವು ಇದ್ದೇವೆ, ಅದನ್ನ ನಾವು ಉಳಿಸ್ಬೇಕಲ್ಲ. ನನ್ನ ಅಪ್ಪ ನನ್ಗೆ ತೋರಿಸಿದ್ದಾರೆ ನೋಡಿ, ಅದನ್ನ ನಾನು ಉಳಿಸ್ಬೇಕಲ್ಲ. ಅಪ್ಪ ಇರುವಾಗ ನನ್ನದು ಸೇವೆ ನಾನು ಮಾಡಿದ್ದೇನೆ. ಹಾಗೆ ಅವರ ಮೇಲೆ ಅವ್ರು ಬಂದು ನನ್ನ ಹತ್ರ ಸಾಲಿ ಕೇಳ್ಬೇಕು. ಯಾರು ಹೇಳಿದ್ದಾರೆ ನೋಡಿ ನಾನು ಕ್ರಿಶ್ಚಿಯನ್ ಅಂತ, ಅವ್ರು ಬಂದು ನನ್ನ ಹತ್ರ ಹೇಳ್ಬೇಕು ಹೌದು ನಾನು ತಪ್ಪಾಗಿದೆ ಅಂತ. ಅವ್ರು ನನ್ನ ಹತ್ರ ಕ್ಷಮೆ ಕೇಳ್ಬೇಕು. ಪತ್ರಿಕಾಗೋಷ್ಠಿಯಲ್ಲಿ ಗಣೇಶ್ ಕಜೆ, ಕಮಲಾಕ್ಷ ಪಂಬದ ಗಂಧಕಾಡು, ಸವಿತಾ ಮತ್ತಿತರರು ಉಪಸ್ಥಿತರಿದ್ದರು. ನಾನು ಕ್ಯಾಥಲಿಕ್ ಆಗಿರ್ಬಹುದು, ಅಂದ್ರೆ ಮದುವೆಗಿಂತ ಮುಂಚೆ. ಮದುವೆ ಆದ್ಮೇಲೆ ನಾನು ಪಮ್ಮದನೆ, ಅಂದ್ರೆ ಯಾಕಂದ್ರೆ ಪಮ್ಮದ ಜೊತೆ ಬಂದ್ಮೇಲೆ ನಾನು ಪಮ್ಮದನೆ. ಮತ್ತೆ ನನ್ನ ಮಕ್ಕಳಿಗೆ ಅಂದ್ರೆ ಅವನಿಗೆ ಜಾತಿ ಸರ್ಟಿಫಿಕೇಟ್ ಇದೆ ಆಧಾರಕ್ಕೆ. ಮತ್ತೆ ಅವ್ರು ಕ್ರಿಶ್ಚಿಯನ್ಸ್ ಅಂತ ಹೇಳಿದ್ರಲ್ವ ನನ್ನ ಮಗ. ನಾವು ಒಮ್ಮೆ ಜಾತಿ ಬಿಟ್ಟು ಬಂದ್ಮೇಲೆ ನಮಗೆ ಆ ಜಾತಿಗೆ ಮತ್ತೆ ಒಳಗೆ ಪ್ರವೇಶವಿಲ್ಲ. ಅಂದ್ರೆ ಆ ಚರ್ಚಿಗೆನೆ ಹೋಗ್ಲಿಕ್ಕಿಲ್ಲ, ಪರಮಪ್ರಸಾದ ಸ್ವೀಕಾರ ಮಾಡ್ಲಿಕ್ಕೆ ಇಲ್ಲ ನಮಗೆ. ಆದ್ಮೇಲೆ ನನಗೆ ಅವರೀಗ ಹೇಳಿದ್ದಾರೆ ನನ್ನ ಮಗ ಕ್ರಿಶ್ಚಿಯನ್ಸ್ ಅಂತ. ನನಗೆ ಚರ್ಚಿಗೆ ಹೋಗಿ ಎಲ್ಲರ ಹತ್ರ ಕೇಳೋದು ಒಂದೇ, ನಾನು ಅವ್ರ ಚರ್ಚಿಗೆ ಹೋಗಿ ನನ್ನ ಮಗನದು ಅಲ್ಲಿ ಕ್ರಿಶ್ಚಿಯನ್ಸ್ ಅಂತ ಹೇಳಿ ದಾಖಲಾತಿ ಪತ್ರ ತರಬೇಕು. ಅಲ್ಲಿ ನಮ್ದು ಅಂದ್ರೆ ನಾವೊಂದು ಮಗುವಿಗೆ ನಾಮಕರಣ ಮಾಡುವಾಗ ತಂದೆ ತಾಯಿ ಹೆಸರು ಮತ್ತು ಮಗುವಿನ ಹೆಸರು ಎಂಟ್ರಿ ಮಾಡ್ತಾರೆ. ಅದು ಕೇಳಿದ್ರೆ ಕೊಡ್ತಾರೆ ಫಾದರ್ಸ್, ಅವನದ್ದು ಹೋಗಿ ತರಬೇಕು. ಸುಮ್ಮನೆ ಇದು ನನ್ನದಂತ ಹೇಳಿ ಇತ್ತ ಧರ್ಮದವರದೆಲ್ಲ ಹೆಸರು ತೆಗೆದು ಹಾಳು ಮಾಡೋದು ಇದು ಒಳ್ಳೇದಲ್ಲ. ನಾನು ಕ್ರಿಶ್ಚಿಯನ್ಸ್ ಆಗಿರ್ಬೋದು, ಅದು ನನ್ನ ಮಗ ಕ್ರಿಶ್ಚಿಯನ್ ಅಲ್ಲ, ಅವನು ಹಿಂದೂ. ನಾನು ಯಾವಾಗ ಇವರ ಜೊತೆ ಮದುವೆಯಾಗಿ ಬಂದ ನನ್ನ ಅಪ್ಪನ ಜೊತೆ, ಆಗಾದಿಂದ ನಾನು ಅದೇ ಜಾತಿಗೆ ಸೇರಿದ್ದೇನೆ.